ಇದು ಬಿಟ್ಲಾ ಜ್ಯೂಸ್ ಇಟ್ಲು ಹಾಗೆ ಹೋಗ್ಬಿಟ್ಲು. ಮತ್ತೆ ಇನ್ನೇನ್ ಮಾಡ್ಬೇಕಾಗಿತ್ತು? ಛೇ ನಾನು ಅವಳ ಹತ್ರ ಮಾತಾಡ್ಬೇಕಿತ್ತು. ನಿಮಿಷ ಇರೋ. ಮೇಡಮ್ ಒಂದ್ ಸ್ವಲ್ಪ ಬರ್ತೀರಾ? ಎಸ್ ಸರ್ ಹೇಳಿ. ಮೇಡಮ್ ಈ ಪೈಪ್ನಲ್ಲಿ ಗಾಳಿನೇ ಹೋಗ್ತಾ ಇಲ್ಲ. ಹೇಳ್ಕೊಳ್ಳಿ ಬರುತ್ತೆ. ಎಷ್ಟು ಹೇಳ್ಕೊಂಡ್ರು ಗಾಳಿನೇ ಬರ್ತೀರಾ. ನೀವೇ ಒಂದ್ಸಲ ತೋರಿಸ್ತೀರಾ ಹೇಗ್ ಮಾಡೋದು ಅಂತ? ಸರಿ. ಈಗ ಲೈಟ್ ಕ್ಲಿಯರ್ ಆಯ್ತು. ಥ್ಯಾಂಕ್ ಯು. ಲೈ ಬಿಟ್ಲಾ ಆ ಹುಡುಗಿ ವೇಟರ್ ಕುಡಿದ ಸ್ಟ್ರಾದಲ್ಲಿ ಈಗ ನಾನು ಜ್ಯೂಸ್ ಕುಡಿತೀನಿ. ಈಗ ಹೆಂಗೆ ಕಂಡುಕೊಂಡವ್ರು ಎಂಜನ್ ಕುಡಿತಲ್ಲ ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಅಂತ. ನಿನಗೊಂದು ಚೂರಾರು ರಸಿಕತೆ ಇದೆಯಾ? ಒಂದಾದ್ರೂ ರವಿಚಂದ್ರನ್ ಫಿಲಂ ನೋಡಿದ್ಯಾ? ಇದ್ರಲ್ಲಿರೋ ಮಜಾ ನಿನ್ಗೇನ್ ಗೊತ್ತು? ಕತ್ತೆಗೇನ್ ಗೊತ್ತು ಕಸ್ತೂರಿ ಗಂಧ. ಏನೋ ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತಮ್ಮ. ಹೌದಾ? ಕುಡಿ ಕುಡಿ ಕುಡಿ. ಈ ರೌಡಿ ರಾಜನ್ ತಲೆಗೆ ಹೊಡಿತಾನಂದ್ರೆ ಅವ್ನು ನಾನು ಸುಮ್ಮನೆ ಬಿಡ್ಬೇಕಾ? ಇರೋ ಯಾರು ನನ್ನ ತಲೆ ಮೇಲೆ ಉಪ್ಪು ಹಾಕಿದ್ದು? ಸರ್ ಉಡುಪಿ ಶ್ರೀಕೃಷ್ಣನ ಮೇಲೆ ಆಳೆ ಮಾಡಿ ಹೇಳ್ತೀನಿ ಸರ್. ಅವನೇ ಸರ್ ಹಾಕಿದ್ದು. ಸಾಕು ಸರ್, ಜಾಸ್ತಿ ಒಗಿಬೇಡಿ. ಉಪ್ಪು ಹಾಕೊಂಡ್ರೆ ಆಪಲ್ ಜ್ಯೂಸ್ ಚೆನ್ನಾಗಿರುತ್ತೆ ಅಂತ ಉಪ್ಪು ಹಾಕೊಳಕ್ ಹೋದೆ ಸರ್. ಸ್ವಲ್ಪ ಕೂಸ್ಬಿಡಿ ಸರ್. ಕೈ ಜಾರಿ ನಿನ್ ಮೇಲೆ ಉಪ್ಪು ಬಿಟ್ಬಿಡ್ತು ಸರ್. ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ ಸರ್. ಇನ್ಮೇಲಿಂದ ಉಡುಪಿಲಿ ಈ ತರ ಉಪ್ಪು ಹಾಕೋ ಕೆಲಸ ಮಾಡೋದಿಲ್ಲ ಸರ್. ಬಿಟ್ಟು ಬಿಡಿ ಸರ್. ಇದು ಎಲ್ಲ ತಿಂಡಿನೂ ನೀವೇ ಆರ್ಡರ್ ಮಾಡಿದ್ದಾ? ಹೌದು ಸರ್, ತುಂಬಾ ಹಶ್ವಾಗಿತ್ತು, ಲೈಟ್ ಆಗಿ ಆರ್ಡರ್ ಮಾಡಿದ್ದೀವಿ. ಏ ಹೊಂದಿ, ಇದು ಎಲ್ಲ ನಾ ತಿಂತೀನಿ, ಇದು ಬಿಲ್ ನೀವು ಕೊಡಿ. ಏನೋ ಸರಿ ನ್ಯಾಯ. ತಲೆ ಮೇಲೆ ಉಪ್ಪು ಹಾಕಿಲ್ವಾ ಅದಕ್ಕೆ ಪನಿಷ್ಮೆಂಟ್. ಹಾಳಾಗೋಗ್ಲಿ, ಜ್ಯೂಸಿನ ಬಿಲ್ಲಾರು ಕೊಡ್ತೀರಾ ಸರ್? ತಿಂಡಿ ಬಿಲ್ ಕೊಡ್ತೀಯಾ? ಜ್ಯೂಸ್ ಬಿಲ್ ಕೊಡೋಣ. ಬಿಟ್ಲ ಹಂದಿ ಹಂದಿ ಅಂತ ದನಕ್ಕೆ ಕೊಡ್ದಂಗೆ ಹೊಡೆದ್ಬಿಟ್ಟಲ್ಲಿ. ಏನಾದ್ರು ಒಂದು ಐಡಿಯಾ ಮಾಡು. ಸರ್ ಅದು ನಮಗೆ ಸ್ವಲ್ಪ ಪಾರ್ಸಲ್ ಬೇಕಿತ್ತು. ನೀ ಹೇಳ. ಸರ್ ಇದು ಬಿಲ್ಲು ಅವ್ರು ಕೊಡ್ತಾರೆ. ಸರ್ ಬಿಲ್ಲು ನೀವು ಕೊಡ್ತೀರಾ ಅಲ್ವಾ? ಹಾ ಕೊಡ್ತೇನೆ. ಸರಿನಾ ಸರ್ ಬರೋಣ. ಸರ್ ಬಿಲ್. ಇದೇನು 2,000 ರೂಪಾಯಿ ಬಿಲ್ಲು? ನೀವು ಕೊಡ್ತೀರಂತ ಹೇಳಿ ಪಾರ್ಸೆಲ್ ತಗೊಂಡೋದ್ರು. ನಾನ್ ಕೊಡ್ತೀನಿ ಹೇಳಿದ್ರೆ ಬರೀ ಜ್ಯೂಸ್ ಬಿಲ್ ಮಾತ್ರ. ಹೀಗಂದ್ರೆ ಹೇಗೆ ಸರ್? ಏಯ್ ನೋಡಿದ್ರೇನೋ ನಮ್ಗೆ ಟೊಪ್ಪಿ ಹಾಕ್ಬಿಟ್ಟು ಹೋಗಿದ್ರು ಅವರು. ಈ ಉಡುಪಿಲಿ ಎಲ್ಲೇ ಇರ್ಲಿ ಅವ್ರು ಹುಡುಕಿ ಅವ್ರ ಡಬ್ಬಲ್ ವಸೂಲಿ ಮಾಡ್ತಿದ್ರೆ ನನ್ನ ಹೆಸರು ರೌಡಿ ರಾಜ್ಕುನೇ ಎಲ್ಲ ನೋಡು. ಸಿಗ್ಲಿಲ್ಲ ನೋಡ, ತಪ್ಕೊಂಡ್ಬಿಟ್ರು. ಏಯ್ ಅವ್ರು ನೋಡಿದ್ರೆ ಈ ಉಡುಪಿಯವರಲ್ಲ, ಯಾವ್ದೋ ಸಿಟಿಯವರು. ಅವ್ರನ್ನ ಈ ಉಡುಪಿಲಿ ಹುಡುಕಿ ಹೊಡಿಬೇಕು ನೋಡು. ಸಿಟಿಯವ್ರ ತರ ಕಾಣ್ತಾರೆ. ಒಂದ್ ನಿಮಿಷ ಇರು. ಸಿಟಿಯವರ? ಹೌದು, ರಾಜಧಾನಿ ಬೆಂಗಳೂರು ಕೆಂಪೇಗೌಡ. ಒಬ್ಬ ದಪ್ಪಗೆ ವೈಟ್ ಡ್ರೆಸ್ ಹಾಕಿದ್ದ ಟ್ಯಾಕ್ಸಿ ಡ್ರೈವರು ನಿಮ್ಮವನ? ಹೌದು, ನಮ್ಮನೆ ಒಳಗೆ ಒಂದು ಪದ್ದು. ಮತ್ತೊಬ್ಬ ತೆಳ್ಳಗೆ ಕೂಲಿ ಒಂಥರ ಇದ್ದ? ಅಯ್ಯೋ ಅವ್ರ ನಮ್ಮ ಮನೆ ಅಂದ್ರು ವಿಠಲ್ ಮಾರಾಟ. ಅವ್ರು ನಂಗೆ ಏನು ಮೋಸ ಮಾಡಿದ್ರು ಗೊತ್ತಾ? ಏನ್ ಸ್ವಾಮಿ ಮಾಡಿದ್ರು? ಏನ್ ಮಾಡಿದ್ರ? ಇಷ್ಟ ಆಯ್ತು ನೋಡು. ಆ ಬಿಲ್ಲಿಗೆ 2,000 ರೂಪಾಯಿ ಸೇರಿಸಿ ಕೊಟ್ಟು 4,000 ರೂಪಾಯಿ ನೀನ್ ಕೊಡ್ಬೇಕು. ಕೊಟ್ಟು ಕಳಿಸ್ರಿ. ಆಡೋ ಮಾತುಗೊಂದು ಅರ್ಥ ಇಲ್ವೇನ್ರಿ? ಅಯೋಗ್ಯ ಮಾಡ್ರೆ ಕೆಲ್ಸಕ್ಕೆ ನಾನು ಯಾಕೆ ದುಡ್ಡು ಕೊಡ್ಲಿ? ಕೊಡಕ್ಕಾಗಲ್ಲ. ಅಪ್ಪ ಅಲ್ಲ, ನಾವ್ ಯಾರು ಅಂತ ಗೊತ್ತಾನೆ? ಯಾರು? ನಾವು ಗಂಡಗಲಿ ಹೋಗ್ತದೆ ಕಟ್ಟ ಕಡೆ ತೊಂಡು. ಎಡಗೈ ಇಟ್ಟಿದ್ರು ವೀರ ಕೆಸರಿ, ಬಲಗೈ ಇಟ್ಟಿದ್ರು ವೀರ ಮದಕರಿ. ಎತ್ತೋ ಇನ್ನೊಮ್ಮೆ ಕೈ.
ಇದು ಒರಿಜಿನಲ್ ಚುಚ್ಚು ತೋರ್ಸ್ಲಾ ಮರ್ಯಾದೆ 4,000 ರೂಪಾಯಿ ಕೊಡು ಇಲ್ಲ ಚುಚ್ಚು ಬಿಡ್ತೀನಿ ಈಗ. ಮಗನೇ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಆಲ್ಡಲ್ ಮಾಡೋ. ಇದ್ದೆಲ್ಲ ಕಿತ್ಕೊಂಡು ಹೋಯ್ತು, ಎಲ್ಲಿಂದ ಆಲ್ಡಲ್ ಮಾಡಲಿ. ಟೈಮ್ ಎಷ್ಟೇ ಆಯ್ತು? 12:30. ಲೇಟ್ ಆಗ್ತದೆ, ಬೇಗ ಬನ್ನಿ ಬೇಗ ಬನ್ನಿ. ದೇವಸ್ಥಾನದ ಬಾಗ್ಲ ಹಾಕ್ಬಿಟ್ರೆ ಆಮೇಲೆ ಊಟ ಸಿಕ್ಕಲ್ಲ. ವಿಟ್ಲ ಯಾಕೆ ಅಳ್ತಿದ್ಯಾ? ಪಲ್ಲು ನೆನ್ಪದ್ಲ? ಹೂ ಕಣ, ಅವಳು ಬರ್ತಡೆ ಹತ್ರ ಬರ್ತಿದೆ. ಅವಳಿಗೆ ಒಂದು ರಿಂಗ್ ಪ್ರೆಸೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓಹ್, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಸುಮ್ನಿರಲ್ಲೇ, ನಮ್ಮಂತವ್ರ ಕಷ್ಟ ನಿನ್ಗೇನ್ ಗೊತ್ತಾಗ್ಬೇಕು. ಪಲ್ಲು ಬರ್ತಡೆಗೆ ಒಂದು ರಿಂಗ್ ಪ್ರೆಸೆಂಟ್ ಮಾಡ್ಬೇಕು ಅಂತಿದ್ದೀನಿ. ಹೋ, ಕೈಗೆ ಹಾಕೋದ ಕಿವಿಗೆ ಹಾಕೋದ? ಯಾವ್ದೋ ಒಂದು ಕಣ. ಕೈಗೆ ಹಾಕೋದಂದ್ರೆ 1 ಉಂಗುರ, ಕಿವಿಗೆ ಹಾಕೋದಂದ್ರೆ 2 ಕೊಡ್ಸ್ಬೇಕಾಗುತ್ತೋ. ಅದಕ್ಕೆ ದುಡ್ಡಿಲ್ವಲ್ಲ. ಇನ್ನೇನ್ ಉಡುಪಿ ತಲುಪ್ಬಿಟ್ವಿ, ಭರಣಿ ಸಿಗ್ತಾಳೆ. ಅವಳಿಗೆ ಬ್ರೀಫ್ ಕೇಸ್ ಕೊಟ್ಟ ತಕ್ಷಣ ಕೈ ತುಂಬಾ ಹಣ ಕೊಡ್ತಾಳೆ. ಅದ್ರಲ್ಲ ಅರ್ಧ ನನಗೆ ಅರ್ಧ ನಿನಗೆ. ನಿಜಾಗ್ಲೂ ಕೊಡ್ತೇನೋ? ಕೊಡು, ಭರಣಿ ಸಿಕ್ಕರೆ ನನ್ನ ಕಷ್ಟ ಎಲ್ಲ ದೂರ ಆಗುತ್ತೆ. ಅಲ್ಲ ಭರಣಿ ಅವ್ರೆ, ನೀವ್ ಹೇಳಿದ ಜಾಗಕ್ಕೆ ನಾವು ಬಂದಿದೀವಿ, ಆದ್ರೆ ನೀವ್ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಓಹೋ, ಅಲ್ಲಿದ್ದೀರಾ? ಸರಿ ಸರಿ ಸರಿ. ಎಲ್ಲಿದ್ದಾರಂತ? ನಮ್ಮ ಎಡಕ್ಕೆ ತಿರುಗಿ ನೋಡ್ಬೇಕಂತ. ಇಲ್ಲೇ ಇದಾರಲ್ಲ, ಮಾತಾಡ್ಸೋ. ಭರಣಿ ಮೇಡಮ್, ಕೊನೆಗೂ ನೀವು ನಮಗ್ ಸಿಕ್ಬಿಟ್ರಲ್ಲ. ತಗೊಳ್ಳಿ ನಿಮ್ ಬ್ರೀಫ್ ಕೇಸ್. ಥ್ಯಾಂಕ್ ಯು. ಈ ಬ್ರೀಫ್ ಕೇಸು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ನನ್ ಹುಡ್ಕೊಂಬಂದ್ ವಾಪಸ್ ಕೊಟ್ರಲ್ಲ, ತುಂಬಾ ಖುಷಿ ಆಯ್ತು. ನಾನ್ ವಿಠಲ್ ಮೂರ್ತಿ ಎಮ್ಮೆ, ಇವನ್ ಆಪ್ತ ಮಿತ್ರ. ಮೇಡಮ್, ನಿಮ್ ಬ್ರೀಫ್ ಕೇಸ್ ನ ಕದಿಬೇಕು ಅಂತ ತುಂಬಾ ಜನ ಟ್ರೈ ಮಾಡಿದ್ರು, ಆದ್ರೆ ಅವ್ರು ಕಣ್ ತಪ್ಸಿ ನಿಮ್ಗೆ ಬ್ರೀಫ್ ಕೇಸ್ ನ ತಂದ್ಕೊಡ್ಬೇಕು ಅಂತ ನಮ್ ಪದಿ ಎಷ್ಟ್ ಕಷ್ಟಪಟ್ಟೇನ್ ಗೊತ್ತಾ? ಹೌದಾ? ವೆರಿ ಕೈಂಡ್ ಆಫ್ ಯು. ಲೇ ವಿಟ್ಲ, ನನ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳು. ಮೇಡಮ್, ನಮ್ ಪದ್ದುಗೆ ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ. ನಿಮ್ಮಂತ ಸುಂದರವಾದ ಹುಡುಗಿ ಸಿಗ್ಲಿ ಅಂತ ಕೊಕ್ಕರೆ ತರ ಕಾಯ್ತಾ ಕೂತಿದ್ದಾನೆ. ಹೌದಾ? ಅದಕ್ಕೆ ಮೇಡಮ್ ಇಷ್ಟು ಕಷ್ಟಪಟ್ಟು ಈ ಬ್ರೀಫ್ ಕೇಸ್ ನಿಮಗೆ ತಂದ್ಕೊಟ್ಟಿದ್ದು. ಈ ಬ್ರೀಫ್ ಕೇಸ್ ಅಲ್ಲಿ ತುಂಬಾ ಬೆಲೆ ಬಾಳೋ ಡಾಕ್ಯುಮೆಂಟ್ಸ್ ಮತ್ತು ದುಡ್ಡು ಇದೆ. ನಾನಿರೋ ಜಾಗಕ್ಕೆ ಇದನ್ನ ಹುಡ್ಕೊಂಡ್ ಬಂದ್ ಕೊಟ್ರಲ್ಲ, ನೀವು ನಿಜವಾಗ್ಲೂ ನಂಬಿಕಸ್ತರು. ಏನ್ ಮೇಡಮ್ ಹಾಗಂತೀರಾ? ನಮ್ಮ ವಂಶ ಗಂಡುಗಲಿ ವಂಶ. ನಮ್ಮನೇಲಿರೋ ಕತ್ತಿ ಗುರಾಣಿ ಚಾಕು ಎಲ್ಲ ಚಿನ್ನದ್ದೇ. ನಮ್ಮ ಹಿರೀಕರು ಕತ್ತಿ ಗುರಾಣಿ ಇಟ್ಕೊಂಡು ಯುದ್ಧದಲ್ಲಿ ಹೋರಾಡಿದವ್ರು. ಈಗಲೂ ಅಷ್ಟೇ, ಸಂಜೆ ಆದ್ರೂ ಸಾಕು ಹೋರಾಡೋದ ಕೆಲ್ಸ. ಪದ್ದು, ನನಗೂ ನಿಮ್ಮಂತ ಹುಡ್ಗಾನೇ ಬೇಕಿತ್ತು. ಒಂದ್ ಕೆಲ್ಸ ಮಾಡಿ, ನಾಳೆ ನಮ್ಮ ಮನೆಗ್ ಬರ್ತೀರಾ? ಉಪ್ಪಿಟ್ಟು ಮಾಡಿಸ್ತೀರಾ? ಬಿಟ್ಲ, ನನಗೆ ಉಪ್ಪಿಟ್ಟಂದ್ರೆ ಅಲರ್ಜಿ. ಮಸಾಲೆ ದೋಸೆ ಮಾಡಿಸ್ತೀರಾ? ಮಸಾಲ್ ದೋಸೆ, ಪತ್ರ ವಡೆ, ಕೊಟ್ಟೆ ಕಡುಬು ಎಲ್ಲ ಮಾಡ್ತೀನಿ. ಬರೀ ತಿನ್ನಕ್ಕೋಸ್ಕರ ಬರ್ಬೇಕಾ? ಮನೇಲಿ ನಮ್ ಡ್ಯಾಡಿ ಇದ್ದಾರೆ. ಲೋಪದ್ದು ಯಾವ್ದಕ್ಕೂ ಹೆಲ್ಮೆಟ್ ಹಾಕೊಳ್ಳೋದು ವಾಸಿ ಕಣ. ಹಾಗೇನಿಲ್ಲ, ನಮ್ ಡ್ಯಾಡಿ ನನ್ಗಿನ್ನ ತುಂಬಾ ಒಳ್ಳೆಯವರು. ಅವ್ರೇನಾದ್ರೂ ನಿಮ್ಮನ್ನ ನೋಡಿ ಓಕೆ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಬಾಯ್. ಆತ್ಮಹತ್ಯೆ ಮಾಡ್ಕೋಬೇಡ್ವ? ಆತ್ಮಹತ್ಯೆ ಮಾಡ್ಕೊಳಕ್ ಯಾವ ಬಂದಿದ್ದ? ಮದ್ದಕ್ ಬಂದ ಇಲ್ಲಿ ಅವಳು ಹುಟ್ಟಿದ ಖುಷಿನಲ್ಲಿ ಒಂದು ಟೈಮ್ ಹಾಕಣಂತ ಬಂದೆ. ಹಾಳು ಮಾಡ್ಬಿಟ್ಟಿಯಲ್ಲ. ಏನು ಬೇಡ ಬಾ, ನಿಂಗೆ ಮೊದ್ಲೇ ಈಜು ಬರಲ್ಲ. ಲೋಪದ್ದು ಬರದಿಲ್ಲ ಚಾನ್ಸು. ನನಗೆ ಗೊತ್ತಿತ್ತು ಕಣ, ಭರಣಿ ಸಿಗ್ತಾಳೆ. ನಾವು ಅವಳಿಗೆ ಬ್ರೀಫ್ ಕೇಸ್ ವಾಪಸ್ ಕೊಡ್ತೀವಂತ. ನೋಡ್ಪದ್ದು, ನಾಳೆ ಬೆಳಗ್ಗೆನೆ ಅವ್ರ ಮನೆಗೆ ಹೋಗೋಣ. ಅವ್ರ ಅಪ್ಪನ ಮುಂದೆ ಸರಿಯಾಗಿ ಬಿಲ್ಡಪ್ ಕೊಡು. ಆಮೇಲೆ ಸ್ವಂತ ಟ್ಯಾಕ್ಸಿ ಇಟ್ಟಿದ್ದೀನಿ ಅಂತ ಹೇಳು. ನಿನ್ನ ಮದುವೆಗೆ ನಂಗೊಂದು ಸೂಟ್ ಹೊಲ್ಸ್ಕೊಡಪ್ಪ. ಮದುವೆ ಒಂದ್ಸಲಿ ಫಿಕ್ಸ್ ಆಗ್ಲೋ, ನಿನಗೆ ಸೂಟಿನ ಜೊತೆ ಬೂಟ್ ಕೊಡ್ಬಿಡ್ತೀನಿ. ಯಾಕ್ರಿ ನೀವು ಅವಾಗ ಟ್ರಾಫಿಕ್ ಪೊಲೀಸ್ ತರ ಅಡ್ಡ ಹಾಕ್ತೀರಾ? ಆ ಬ್ರೀಫ್ ಕೇಸ್ ತಂದು ಆ ಹುಡುಗಿ ಕೊಡ್ಬೇಡ ಅಂದ್ರೆ ಯಾಕೆ ಕೊಟ್ಟೆ? ಅದು ಅವಳದು, ಅದಕ್ಕೆ ಕೊಟ್ಟೆ. ಆ ಬ್ರೀಫ್ ಕೇಸ್ ನನ್ ಕೊಡು ಅಂತ ನಾನು ಹೇಳಿಲ್ಲ. ರೇ ಸ್ವಾಮಿ, ಟ್ಯಾಕ್ಸಿಲ್ ಬಂದಿದ್ಯಾರ್ರೇ ನೀವ? ಅಲ್ಲ ಕಣ ಬಿಟ್ಲ, ಭರಣಿನ ಟ್ಯಾಕ್ಸಿಲ್ ಬಂದಿದ್ದು. ಅವಳ ಟ್ಯಾಕ್ಸಿಲ್ ಬ್ರೀಫ್ ಕೇಸ್ ಮರ್ತಿದ್ದು. ಆ ಬ್ರೀಫ್ ಕೇಸ್ ಅವಳಿಗೆ ವಾಪಸ್ ಕೊಟ್ಟಿದ್ದಕ್ಕೆ ಮಧ್ಯದಲ್ಲಿ ಕಿರಿಕ್ ಮಾಡಕ್ ಇವ್ನು ಯಾರು? ನೀನ್ ಈ ಕಡೆ ಬಾರ, ಇವತ್ತೊಂದ್ ಕತೆ ಮುಗಿಸ್ಬಿಡ್ತೀನಿ. ಐ ಆಮ್ ಸಾರಿ ಪದ್ದು. ನಾನು ಭರಣಿ ಎಸ್ಟೇಟ್ ಮ್ಯಾನೇಜರ್. ರೀ, ನೀವ್ ಮ್ಯಾನೇಜರ್ ಇರ್ಬೋದ್ರಿ, ಆದ್ರೆ ಭರಣಿ ನನ್ನ ಕಸ್ಟಮರ್. ಅವರು ನನ್ನ ಕಾರಲ್ಲಿ ಬ್ರೀಫ್ ಕೇಸ್ ಬಿಟ್ಟೋಗಿದ್ರು, ಅದನ್ನ ವಾಪಸ್ ಕೊಟ್ಟೆ. ಅದಕ್ಕೆ ನೀವು ನನ್ನ ಫ್ರೆಂಡ್ ಹೊಡೆದು ಬಿಡೋಣ. ಹಿಂಗೂ ಹೊಡಿತೇನೆ. ಹೊಡಿಯ ನೋಡೋಣ. ಹೃದಯ ಹೋಗ್ಬಿಡ್ತು.
ಯಾವ ಕಾಗೆ ಕಚ್ಕೊಂಡೋಯ್ತು ನಿನ್ ಹೃದಯನ? ಇಷ್ಟೊತ್ತು ಕಂಡಿದ್ದ ನನ್ ಕನಸ. ಗೊತ್ತು, ಮಠ ಮಠ ಮಧ್ಯಾಹ್ನದಲ್ಲಿ ಕನಸು ಕಾಣ್ತಿದ್ಯಲ್ಲ, ಈ ಬಿಸಿಲಿಗೆ ನೀ ತಂದಿರೋ ತಿಂಡಿ ಎಲ್ಲ ಒಳಗೋಯ್ತು. ಯಾಕೆ ತಗೊಂಡೆ? ಲೊಪ್ಪತ್ತು ಉಡುಪಿವರೆಗೂ ರೌಡಿಗಳು ನಮ್ಮನ್ನ ಹುಡ್ಕೊಂಡ್ ಬಂದ್ಬಿಟ್ಟಿರ್ ಕಣ. ಕೆಲಸ ಕಡಿತೆ. ನಡಿ ಹೋಗೋಣ. ಏನ್ ಗೋವರ್ಧನ್, ನಿನ್ ಮುಖ ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಓಡೋಗ್ತಾರಲ್ಲ. ನನ್ಗೆ ಅನ್ಸುತ್ತೆ ನಿನ್ ಕೈಲಿ ಅವ್ರನ್ನ ಹಿಡಿಯೋದಿಕ್ ಆಗಲ್ಲ ಅಂತ. ಅದಕ್ಕೆ ಅಂತ ಒಬ್ಬ ನಾನು ಕರೆಸ್ತೀನಿ, ತಾಳು. ಹಲೋ ಯುವಕರ್, ನಾನು ಗೋವರ್ಧನ್ ಮಾತಾಡ್ತಿರೋದು. ಎಲ್ಲಿದ್ಯಾ? ಸ್ವಲ್ಪ ಕೆಲಸ ಇದೆ, ಅರ್ಜೆಂಟ್ ಬಾ. ಏನ್ ಗೋವರ್ಧನ್, ನನ್ನ ಯಾಕೆ ಬರಕ್ಕೆ ಹೇಳಿದ್ದು? ಇವರೇ ಪಾರ್ಟಿಗಳು. ಇವ್ರ ಹತ್ರ ಒಂದು ಬ್ರೀಫ್ ಕೇಸ್ ಇದೆ. ಇದನ್ನ ನೀನು ಹೇಗಾದ್ರೂ ಮಾಡಿ ಲಪ್ಟಾಯಿಸ್ಬೇಕು. ಇದು ನಿನ್ನಿಂದ ಆಗತ್ತಾ? ಓಕೆ, ಡನ್. ಪದ್ದು, ನಾನು ಪಲ್ಲುಗೆ ಒಂದು ರಿಂಗ್ ಕೊಡಿಸ್ಬೇಕು ಅಂತ ಹೇಳಿದ್ನಲ್ಲ, ಕಲ್ಲಿನ ರಿಂಗ್ ಕೊಡಿಸ್ತೀನಿ ಕಣ. ಕಲ್ಲಿಂದ ತಗಡಿಂದ ಯಾವ್ದೋ ಒಂದು ಕೊಡ್ಸ. ಕಲ್ಲಿರುವಂತ ಚಿನ್ನದ ಉಂಗ್ರ ಕೊಡಿಸ್ತೀನಿ ಕಣ. ಕರೆಕ್ಟ್ ಕಣ. ಚಿನ್ನಕ್ಕೆ ಯಾವತ್ತಿದ್ರು ಬೆಲೆ ಇರುತ್ತೆ. ಕೈಯಲ್ಲಿ ದುಡ್ಡು ಖಾಲಿ ಆದಾಗ ಉಂಗ್ರನ ಮಾರ್ಕೊಂಡ್ಬಿಡ್ಬೋದು. ಆಡೋ ಮಾತುಗೊಂದು ಅರ್ಥ ಬೇಡವಾ? ಗಿಫ್ಟ್ ಯಾರು ಮಾಡ್ತಾರೇನೋ? ಬರೀ ನಿನ್ ಕತೆನೆ ಆಗೋಯ್ತಲ್ಲ, ನನ್ ಕತೆನೂ ಸ್ವಲ್ಪ ಕೇಳ. ಸಾರಿ, ಅದೇನು ಹೇಳಪ್ಪ. ಮೊದ್ಲು ನಮ್ಗೆ ಭರಣಿ ಅವ್ರು ಸಿಗ್ಬೇಕು. ನಾವು ಅವ್ರಿಗೆ ಬ್ರೀಫ್ ಕೇಸ್ ವಾಪಸ್ ಕೊಡ್ಬೇಕು. ಅವ್ರಿಗೆ ನನಗೆ ಪ್ರೀತಿ ಆಗ್ಬೇಕು. ನಮ್ಮಿಬ್ರು ಮದುವೆ ಆಗ್ಬೇಕು. ನಿನಗೆ ಬಹುಮಾನ ಸಿಗಬೇಕು. ಆ ಬಹುಮಾನದಲ್ಲೇ ನಾನು ರಿಂಗ್ ತಗೋತೀನಿ ಅಂತ ಹೇಳಿದ್ದು. ಹಾಗಿದ್ರೆ ಮೊದಲು ಭರಣಿ ಅವರು ಸಿಗಬೇಕು. ಈಗ ಸುಮ್ಮನೆ ಇಡ್ಲಿ ತಿನ್ನು. ಆಹಾ, ಫ್ರೆಂಡ್ಶಿಪ್ ಅಂದ್ರೆ ಇದು. ಥ್ಯಾಂಕ್ ಯು. ಅದ್ ಸರಿ, ನೀವ್ ಯಾರು? ನನ್ನ ಹೆಸರು ದಿವಾಕರ್ ಅಂತ. ನಿಮ್ ಫ್ರೆಂಡ್ಶಿಪ್ ಗ್ರೇಟು, ರಾಮ ಲಕ್ಷ್ಮಣ್ ತರ ಇದೆ. ಹೌದೌದು, ನಾನು ಬಿಟ್ಲ. ನಾನು ಪದ್ದು. ನಾವೊಬ್ರನ್ನೊಬ್ರನ್ನ ಬಿಟ್ಟು ಬೇರೆ ಇರೋದೇ ಇಲ್ಲ. ನಾ ಬೆಂಕಿಯಂತೆ, ನಾ ಗಾಳಿಯಂತೆ, ಈ ಜೋಡಿ ಮುಂದೆ ವೈರಿ ಉಳಿಯುವನೇ. ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕು. ಸರ್, ಇದೇ ಫ್ರೆಂಡ್ಶಿಪ್ ಅಲ್ಲಿ ಏನ್ ತಗೋತೀರಾ? ನೀವು ಏನು ಹೇಳ್ತೀರಾ ಅದು ತಗೋತೀನಿ. ಸದ್ಯಕ್ಕೆ ಒಂದು ಕೂಲ್ ಡ್ರಿಂಕ್ ಸಾಕು. ಮಾಡಿ ಒಂದು ಕೂಲ್ ಡ್ರಿಂಕ್ ತಗೊಂಬಪ್ಪ. ಹೌದು, ನಿಮ್ಮ ಹತ್ರ ಒಂದು ಬ್ರೀಫ್ ಕೇಸ್ ಇರ್ಬೇಕಲ್ಲ? ಹೌದು, ಅದು ಭರಣಿ ಅನ್ನೋ ಹುಡುಗಿ ಕೊಡ್ಬೇಕು. ಅದಕ್ಕೆ ನಾವು ಬಂದಿರೋದು. ಬ್ರೀಫ್ ಕೇಸ್ ಕೊಟ್ಟಿದ್ದು ಆಗೋಯ್ತಾ? ಇಲ್ಲ, ಭದ್ರವಾಗಿ ಅವ್ರಿಗೆ ತಗೊಂಡೋಗಿ ತಲುಪಿಸೋಣ ಅಂತ ಕಾಯ್ತಾ ಇದೀವಿ. ಅವಳಿಗೆ ಯಾಕೆ ಕೊಡ್ಬೇಕು? ಇದೆಲ್ಲ ಚೆನ್ನಾಗಿದೆಯಲ್ಲ. ಬ್ರೀಫ್ ಕೇಸ್ ಕಳ್ಕೊಂಡಿರೋದು ಅವರು ಕೊಡ್ದಿರಾ ನಿಮಗೆ ಕೊಡಕ್ಕಾಗುತ್ತಾ? ನೀ ಕೊಟ್ರೆ ಪಾಪ ಅವ್ರೇನು ತಗೊಂಡ್ಬಿಡ್ತಾರ ಅಲ್ವಾ ಸರ್? ಹಾ, ಕರೆಕ್ಟ್, ಇದೇ ನ್ಯಾಯ. ಒಟ್ನಲ್ಲಿ ಆ ಬ್ರೀಫ್ ಕೇಸ್ ನಿಮ್ಮ ಹತ್ರ ಇದೆ ಅಂತ ಗ್ಯಾರಂಟಿ ಆಯ್ತು. ನೋಡಿ, ಈ ಇಡ್ಲಿನ ಸ್ಪೂನಲ್ಲಿ ತಿನ್ಬಾರ್ದು, ಕಲ್ಸ್ಬಿಟ್ಟು ತಿನ್ಬೇಕು. ಬಹಳ ರುಚಿಯಾಗಿರುತ್ತೆ. ಹೌದಾ? ಅಯ್ಯೋ, ಆದ್ರೆ ಕೈಯೇ ತೊಳ್ದಿಲ್ವಲ್ಲ. ದಯವಿಟ್ಲ ಬರ, ಕೈ ತಕೊಂಡ್ಬಿಡೋಣ. ಕಾಲು ನೀರು ಕುಡಿದ್ರೆ ಸರಿ ಹೋಗಲ್ಲ. ನಂತರ ಒಂದು ಟ್ಯಾಬ್ಲೆಟ್ ಇದೆ, ಅದನ್ನು ತಗೊಂಡ್ರೆ ಸರಿ ಆಗುತ್ತೆ. ನೀವು ಬ್ರೀಫ್ ಕೇಸ್ ಕೊಟ್ರೆ ನಾನು ಟ್ಯಾಬ್ಲೆಟ್ ಕೊಡ್ತೀನಿ. ಕಾರ ಅಂತ ಇಲ್ಲಿ ಸಾಯ್ತಾ ಇದ್ರೆ ಬ್ರೀಫ್ ಕೇಸ್ ಒದಾಡ್ತಾ ಇದ್ರಲ್ರ, ಎದ್ದೋಗ್ರಿ ಇಲ್ಲಿದ್ದ. ಗೋವರ್ಧನ್, ನಾನು ಅವರೊಟ್ಟಿಗೆ ಇದ್ದೀನಿ. ಬ್ರೀಫ್ ಕೇಸ್ ಇನ್ನೂ ಕೊಟ್ಟಿಲ್ಲ, ಅವ್ರ ಹತ್ರನೇ ಇದೆ. ನಾನು ಅವರ ತಿನ್ನೋ ಇಡ್ಲಿಗೆ ಕೆಮಿಕಲ್ ಪೌಡರ್ ಮಿಕ್ಸ್ ಮಾಡಿದ್ದೀನಿ. ಆಯ್ತಾಯ್ತಾಯ್ತು, ಸರಿ. ಏನು ಬಾಯಿ ಸಿಕ್ಕಾಪಟ್ಟೆ ಉರಿತಿದ್ಯಾ? ಕಣ್ರಿ, ಸರಿಯಾಗಿ ಮಾತಾಡಕ್ಕೆ ಆಗ್ತಲ್ಲ. ಇನ್ಮೇಲೆ ಇದೇ ಕತೆ ನಿಮ್ದು. ಎಲ್ಲಿದೆ ಬ್ರೀಫ್ ಕೇಸು? ಈ ಸಮಯ ಬಿಸಿ ಆಗ್ಬಿಡುತ್ತೆ ಜ್ಯೂಸು, ಕುಡೀರಿ ಬೇಗ. ಅದಷ್ಟು ಒಂದೇ ಸಲ ಕುಡಿಯಕ್ಕಾಗುತ್ತಾ? ಏಯ್, ನನ್ನ ಏನ್ ಅನ್ಕೊಂಡಿದ್ದೀರಾ? ಕೈಗೆ ಲೋಟ ತಗೊಂಡ್ರೆ ಒಂದೇ ಸಲ ಫಿನಿಶ್. ಹಚ್ಕೊಂಡು ಸಾಕು, ಕುಡಿತರ್ಸಿ ನೋಡೋಣ.
ದೊಡ್ಡದಾಗ್ಬಿಟ್ಟಿದ್ಯೋ ಹೆಚ್ಚು ಕಮ್ಮಿ ಆಗೋದಕ್ಕಿಂತ ಮುಂಚೆ ಎಸ್ಕೆ ಯುವಕರ ಏನಾಯ್ತು ಓ ಮೈ ಗಾಡ್ ಎಚ್ಚರಿಕೆನೇ ಇಲ್ಲ. ಸರ್ ಇವ್ರ ಜೊತೆ ಇನ್ನಿಬ್ರು ಇದ್ರು ಅವ್ರೇನೋ ಮಾಡಿರ್ಬೇಕು ಸರ್. ಎಂತ ಜನರಿ ನೀವು ಕಸ್ಟಮರ್ಗೆ ಈ ರೀತಿ ತೊಂದರೆ ಕೊಡದ? ಇದ್ರ ಬಗ್ಗೆ ನಾವೇನ್ ಮಾಡ್ರಿ, ಅವರಾಗೆ ಜಗಳ ಆಡ್ತಿದ್ರು. ಪ್ರಜ್ಞೆ ಹೋಗಿದ್ಯಲ್ಲ ರೀ, ಪ್ರಾಣ ಹೋಗಿದ್ರೆ ಏನ್ ಮಾಡ್ತಿದ್ರಿ? ಇದ್ರ ಬಗ್ಗೆ ನಾವು ಪೊಲೀಸ್ನವರಿಗೆ ತಿಳಿಸಿ ಕೂಡಲೇ ಬರ್ತಾರೆ. ಇಲ್ಲೊಂದು ಕೊಲೆ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದ ನನಗೆ. ಸರ್ ಇಲ್ಲೇ ಇದೆಯಲ್ಲ ಸರ್. ಎಂತ ಜನರಿ ನೀವು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ, ಪೊಲೀಸರು ಇನ್ಫಾರ್ಮ್ ಮಾಡ್ಬೇಕಂತ ಗೊತ್ತಿಲ್ಲ ನಿಮ್ಗೆ? ಸರ್ ನಾವೇ ಸರ್ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು. ಯಾವಾಗ ಫೋನ್ ಮಾಡಿದ್ರಿ ಸರ್ ಇವರು ಬಿದ್ದ ತಕ್ಷಣ ನಾವು ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೆ ಸರ್. ಅದೇ ತಪ್ಪು. ನಮಗೆ 1 ಗಂಟೆ ಮುಂಚೆ ತಿಳಿಸ್ಬೇಕು. ಅದು ಹೇಗಾಗತ್ತೆ ಸರ್? ನೀವು 1 ಗಂಟೆ ಮುಂಚೆ ತಿಳಿಸಿದ್ರೆ ನಾವು ಕೊಲೆ ಆಗದಾಗೆ ನೋಡ್ಕೊಳ್ತಿದ್ವಿ. ಈ ಇನ್ಸ್ಪೆಕ್ಟರ್ ಭಾಸ್ಕರ್ ಅಂದ್ರೆ ಬೆಂಗಳೂರಿಂದ ಮಂಗಳೂರವರೆಗೆ ಜನ ಗಡಗಡ ಅಂತ ನಡ್ತಾರೆ. ಸರ್ ಇವನು ಎಚ್ಚರ ತಪ್ಪಿದಾಗೆ ಕಾಣ್ತಾ ಇದ್ದಾನೆ. ಏನಾಯ್ತು? ಸರ್ ಇಲ್ಲಿ ಒಂದು ಕವರ್ ಇದೆ ಸರ್, ನೋಡಿ. ಕೆಮಿಕಲ್ ಪೌಡರ್ ಹಾಕಿ ಇವನನ್ನ ಕೊಲೆ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ. ಇವನು ಇನ್ನೂ ಸತ್ತಿಲ್ಲಲ್ಲ ಸರ್. ಓವರ್ ಡೋಸ್ ಆಗಿದ್ರೆ ಸತ್ತಿರೋನು. ಸರ್ ಎಚ್ಚರ ಆಗ್ಬಿಡ್ತು ಸರ್. ಏಯ್ ಏನಾಗಿತ್ತ? ಸರ್ ಒಬ್ಬ ದಾಂಡಿಗ ಸರ್, ಇನ್ನೊಬ್ಬ ಸಣಕುಲು ವ್ಯಕ್ತಿ, ಇಬ್ರು ಬೆಂಗಳೂರಿಂದ ಉಡುಪಿಗೆ ಪ್ರಯಾಣ ಮಾಡ್ತಾರೆ. ಇಬ್ರು ಅಂಡರ್ ವರ್ಲ್ಡ್ ಸಂಬಂಧಪಟ್ಟಿರೋರು. ಹಾಗಿದ್ರೆ ಅವರನ್ನ ನಾವು ಸುಮ್ಮನೆ ಬಿಡಬಾರ್ದು ಸರ್ ಅವ್ರ ಹತ್ರ ಒಂದು ಬ್ರೀಫ್ ಕೇಸ್ ಇದೆ. ಅವರಿಬ್ಬರ ಮೇಲೆ ಕೇಸ್ ಹಾಕದೆ ನಾನು ಬಿಡಲ್ಲ. ಸರ್ ಅವರ ಇಬ್ಬರ ಫೋಟೋ ನನ್ನ ಮೊಬೈಲಲ್ಲಿ ತಗೊಂಡಿದ್ದೇನೆ ಸರ್, ನೋಡಿ ಸರ್. ಭಾಸ್ಕರ್ ಸರ್ ನಮಸ್ಕಾರ. ಏನಿದೆ ಗಲಾಟೆ? ಈ ಫೋಟೋ ತಿನ್ನೋ ವ್ಯಕ್ತಿ ನೀರಿಗೆ ಗೊತ್ತುಂಡ? ಏನಂತಪ್ಪ? ಇವ್ರ ಪರಿಚಯ ಇದೆ ಕೇಳ್ತಾ ಇದ್ದಾರೆ. ಇಲ್ಲಿ ಕೊಡಿ ಸರ್. ನೋಡಿ ಈ ಅಯೋಗ್ಯರು ಅಂತದ್ದೇನ್ ಕೆಲಸ ಮಾಡಿದ್ರು ಸರ್? ಕೆಮಿಕಲ್ ಪೌಡರ್ ಕೊಟ್ಟು ಇವರನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಹಾಸ್ಟೆಲ್ ಅಂತ ಬೋರ್ಡ್ ಹಾಕಿದಿಲ್ಲ, ನಾವು ಹೋಗ್ಬೇಕಾದ್ರೆ ಹುಡ್ಬೇಕಲ್ವಾ? ನನಗಂತೂ ಫುಲ್ ತಲೆ ಕೆಟ್ಟೋಗ್ಬಿಟ್ಟಿದೆ ಕಣೋ. ಆ ಭರಣಿ ಎಲ್ಲಿ ಸಿಗ್ತಾಳೋ, ಯಾವ ಕಡೆ ಗಾಡಿ ಓಡಿಸ್ಬೇಕೋ ಒಂದು ಗೊತ್ತಾಗ್ತಿಲ್ವೋ. ನಿನ್ನ ನಂಬಿ ನಿನ್ ಜೊತೆ ಬಂದಲ್ಲ, ನಮ್ದೇ ತಪ್ಪು. ನಿನ್ನಿಂದ ನನ್ನ ಕೆಲ್ಸನೂ ಹೋಯ್ತು. ಎಲ್ಲ ನನ್ನ ಕರ್ಮ. ನನ್ ಯಾಕೋ ಬೈತ್ಯಾ? ಮತ್ತಿನ್ನೇನು, ಅದ್ಯಾವ್ದೋ ರೌಡಿಗಳ ಕೈಲಿ ಸಿಗಾಕೊಂಡು ವಧೆ ತಿನ್ನೋ ಪರಿಸ್ಥಿತಿ ಬಂತಲ್ಲ, ಪಾಪ ಅಲ್ಲಿ ಪಲ್ಲು ಎಷ್ಟು ಕಷ್ಟಪಡ್ತಿರ್ತಾಳೋ ಏನೋ. ಅವಳು ಬರ್ತ್ಡೇಗೆ ಒಂದೇ ಒಂದು ಗಿಫ್ಟ್ ಕೊಡ್ಸಕ್ಕೂ ಯೋಗ್ಯ ಇಲ್ದಿರಂಗಾಯ್ತಲ್ಲೋ. ಎಲ್ಲ ನಿನ್ನಿಂದನೇ ಆಗಿದ್ದು. ಇನ್ನೇನು ಉಡುಪಿ ಸಿಗುತ್ತೆ, ಉಡುಪಿಲಿ ಭರಣಿ ಸಿಗ್ತಾಳೆ, ಎಲ್ಲ ಅನುಕೂಲ ಆಗುತ್ತೆ ಕಣ. ಮುಂದೆ ನೋಡ್ಕೊಂಡು ಗಾಡಿ ಬೇಗ ಓಡಿಸೋ. ಓ ಚಕ್ರ ಚಿಕ್ಕದಾಗಿದೆ, ಲೇಟ್ ಆಗುತ್ತೆ. ಸರ್ ಒಂದು ರೂಮ್ ಬಾಡಿಗೆ ಎಷ್ಟಾಗುತ್ತೆ ಸರ್? ಮಿನಿಮಮ್ 600 ರೂಪಾಯಿ ಒಂದು ಬೆಡ್ಗೆ. ಸಿಂಗಲ್ ಬೆಡ್ಡಲ್ಲಿ ಇಬ್ರು ಮಾಡ್ಕೋಬೋದಾ? ಅದು ಹೇಗ್ರಿ ಸಾಧ್ಯ? ಸಿಂಗಲ್ ಬೆಡ್ಡಲ್ಲಿ ಒಬ್ಬರೇ ಮಲಗ್ಲಿಕ್ಕೆ ಸಾಧ್ಯ? ಸರ್ ನಾವು ಹೇಗೋ ಅಡ್ಜಸ್ಟ್ ಮಾಡ್ಕೊಂತೀವಿ ಸರ್. ಅವ್ನು ಮಲಗಿದ್ಮೇಲೆ ನಾನು ಮಲ್ಕೋತೀನಿ. ಇವ್ನು ಮಲ್ಗಿದ್ಮೇಲೆ ನಾನು ಮಾಡ್ಕೋತೀನಿ. ಅದೆಲ್ಲ ಆಗಲ್ಲ ರೀ. ಡಬಲ್ ಬೆಡ್ಗೆ 800 ರೂಪಾಯಿ. ಏನ್ ಸರ್? ಏನಪ್ಪ ಇದೆ ನಿಮ್ಮ ಹೋಟ್ಲಲ್ಲಿ ತಿನ್ನಕ್ಕೆ? ಸೀರಾ ಸಜ್ಜಿಗೆ ಅವಲಕ್ಕಿ ಉಪ್ಪಿಟ್ಟು ಪೂರಿ ಬಾಜಿ ಸರ್. ಮಸಾಲೆ ದೋಸೆ ಇದೆಯಾ? ಇದೆ ಸರ್. 2 ಪ್ಲೇಟ್ ತಗೊಂಬನ್ರಿ. ಸರ್ ನೀವು ದುಡ್ಡು ಮೊದಲೇ ಕೊಡ್ಬೇಕಾಗತ್ತೆ. ನಮ್ಮ ಕ್ಯಾಂಟೀನ್ಗೆ ರಾಜ, ನಾವು ಪಕ್ಕದ ಕ್ಯಾಂಟೀನ್ ತರಿಸ್ಬೇಕಾಗತ್ತೆ. ದುಡ್ಡಿದ್ರೆ ಕೂಡ ನನ್ನ ಹತ್ರ ಇರೋ ದುಡ್ಡಿಗೆ ಬರೀ ಬಾಳೆಹಣ್ಣು ತಿನ್ಬೋದು ಅಷ್ಟೇ. ಒಂದು ಕೆಲಸ ಮಾಡಿ, ಸದ್ಯಕ್ಕೆ ಒಂಚೂರು ನೀರು ತಗೊಂಬನ್ನಿ. ಸರ್ ಬಾಟ್ಲ್ ವಾಟ್ರಾ? ನಿಮ್ಮ ಹೋಟೆಲ್ ನಾರ್ಮಲ್ ವಾಟರ್ ಕೊಡಲ್ವಾ? ಹೋಗಿ ಅದನ್ನೇ ತಗೊಂಬನ್ನಿ ಹೋಗ್ರಿ. ಸರ್ ಇಲ್ಲೇ ಜಗ್ಗಲ್ ಇದೆ ಅಲ್ಲ. ಇದನ್ನ ತಗೊಳ್ರಿ, ಇದನ್ನ ಚೆಲ್ಬಿಟ್ಟು ಬೇರೆ ನೀವು ತುಂಬಿಸ್ಕೊಂಬನ್ನಿ ಹೋಗ್ರಿ. ಸರಿ. ಹೋಗಿ ಲೋಪದ್ದು ಈಗ ಏನೋ ಮಾಡೋದು? ಬಿಟ್ಲ ನಾವಿಬ್ರು ಹೊಟ್ಟೆ ತುಂಬಾ ಊಟ ಮಾಡ್ದಿದ್ರೆ ಇನ್ನು 2 ದಿವಸ ಈ ರೂಮಲ್ಲಿ ಇರ್ಬೋದು ಅಷ್ಟೇ ಕಣ.
ಪದ್ದು ಕೆಲಸ ಮಾಡೋಣ ಈ ಫ್ಯಾನು ಟ್ಯೂಬ್ಲೈಟು ಟಿವಿಲೆಲ್ಲ ಮಾರ್ಕೊಂಡ್ಬಿಡೋಣ. ಏಯ್, ಸೀದಾ ಜೈಲೊಳಗೆ ಹಾಕ್ಬಿಡ್ತಾರ ಅಷ್ಟೇ. ನಾವು ಉಡುಪಿಗೆ ಏನಕ್ಕೆ ಬಂದಿರೋದು? ಈ ಬ್ರೀಫ್ ಕೇಸ್ನ ಭರಣಿಗೆ ವಾಪಸ್ ಕೊಟ್ಟು ನಾನು ಅವಳ ಪ್ರೀತಿನ ಗೆದ್ದು ಅವಳು ನನ್ನ ಮದುವೆ ಆಗ್ಬೇಕು ಅಂತ ಕಣ. ಭರಣಿ ಭರತ್ ಲಾಲ್. ಭರಣಿಗಿನ್ನ ಮದುವೆ ಆಗಿಲ್ಲ ಅಂದ್ರೆ ಭರತ್ ಲಾಲ್ ಅವ್ರ ಅಪ್ಪನೇ ಇರ್ಬೇಕು ಕಣೋ. ಸೂಪರ್. ಇರು, ಫೋನ್ ಮಾಡ್ತೀನಿ. ಹಲೋ, ಭರತ್ ಲಾಲ್ ಅವರಾ? ಎಲೆಕ್ಟ್ರಿಷಿಯನ್ನ? ಸರ್ ನೋಡಿ, ನಾವಿರೋ ಹೋಟ್ಲಲ್ಲಿ ವೈರಿಂಗ್ ಎಲ್ಲ ಹಾಳಾಗೋಗ್ಬಿಟ್ಟಿದೆ. ನಾಳೆ ಬಂದು ರಿಪೇರಿ ಮಾಡಿಬಿಡಿ, ಆಯ್ತಾ? ಲೋ ಪದ್ದು, ಅವ್ನು ನಾಳೆ ವೈರಿಂಗ್ ಮಾಡಕ್ ಬಂದ್ಬಿಟ್ರೆ ಏನೋ ಮಾಡ್ತೀಯಾ? ಬರ್ತಾನೆ, ಓನರ್ ಹತ್ರ ಮಾತಾಡ್ಕೊಳ್ತಾನೆ, ಹೋಗ್ತಾನೆ. ನನಗೆ ಹೊಟ್ಟೆ ಚೂರು 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 ಆಗ್ತಿದ್ಯಾ? ನೋಡು, ಹೀಗೆ ಕೂತಿದ್ರೆ ಏನೂ ಆಗಲ್ಲ. ಹೋಗಿ ಬಣ್ಣಿನ ಹುಡ್ಕೋಣ, ಊಟಕ್ಕೊಂದು ದಾರಿ ಆಗತ್ತೆ.